ಪ್ರಕರಣ 8 ಉಪಯುಕ್ತ ಮತ್ತು ಅಪಾಯಕಾರಕ ಸೂಕ್ಷ್ಮಾಣುಜೀವಿಗಳ ಬಗ್ಗೆ ನಮಗೆ ಅಭ್ಯಾಸವನ್ನು ಮಾಡುತ್ತಿದ್ದೇವೆ. ಸೂಕ್ಷ್ಮದರ್ಶಕವಿಲ್ಲದೆ ಕಾಣುವುದಿಲ್ಲ. ಏನು ಸೂಕ್ಷ್ಮಾಣುಜೀವಿಗಳವ, ಆ ಸೂಕ್ಷ್ಮಾಣುಜೀವಿಗಳನ್ನು ಅಭ್ಯಾಸವನ್ನು ಮಾಡುವ ಸಲುವಾಗಿ ನಾವು ಸಂಯುಕ್ತ ಸೂಕ್ಷ್ಮದರ್ಶಕ ಯಂತ್ರ ಅಥವಾ ಇಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕದ ಯಂತ್ರದ ನಾವು ಬಳಕೆಯನ್ನು ಮಾಡ್ತೇವೆ. ನಮ್ಮ ದೈನಂದಿನ ಜೀವನದಲ್ಲಿ ಈ ವಿವಿಧ ಸೂಕ್ಷ್ಮ ಜೀವಿಗಳೊಂದಿಗೆ ಯಾವ ಸಂಬಂಧ ಇದ್ದಿರಬೇಕು? ನಮ್ಮ ದೈನಂದಿನ ಜೀವನದಲ್ಲಿ ಏನು ಸೂಕ್ಷ್ಮಾಣುಜೀವಿಗಳವ, ಇವುಗಳ ಸೂಕ್ಷ್ಮಾಣುಜೀವಿಗಳ ನಮ್ಮ ದೈನಂದಿನ ಜೀವನದಲ್ಲಿ ಯಾವ ಸಂಬಂಧವನ್ನು ಇದ್ದಿರಬೇಕು? ಅದರೊಳಗೆ ಒಂದನೇದಾಗಿ ನಾವು ವಿಚಾರ ಮಾಡಿದೆವು ಅಂದ್ರೆ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು, ಯೂಸ್ಫುಲ್ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ನಾವು ಕರಿತೇವೆ. ಅದರೊಳಗೆ ಒಂದನೇದಾಗಿ ನಮಗೆ ಅಭ್ಯಾಸ ಮಾಡೋದ ಲ್ಯಾಕ್ಟೋಬೈಸೇಲಿಯಾ. ಈಗ ತಾಜಾ ಮಜ್ಜಿಗೆಯಲ್ಲಿ ಒಂದು ಹನಿಯನ್ನು ಗಾಜಿನ ಪಟ್ಟಿಯ ಮೇಲೆ ಇಡ್ರಿ. ಆ ಹನಿಯು ತುಂಬ ತೆಳುವಾದ ಪದರವನ್ನು ಮಾಡಿರಿ. ಅದರ ಮೇಲೆ ಮಿಥೈಲ್ ಬ್ಲೂ ಆರೆಂಜದ ಒಂದು ಹನಿಯನ್ನು ಹಾಕಿ ಹಚ್ಚಿದಕ್ಕೆ ಗಾಜನ್ನು ಇಟ್ಟಿರಿ. ಸೂಕ್ಷ್ಮದರ್ಶಕದ ಅಂದರೆ 10 ಗುಂಡ್ಲೆ ವರ್ಧನೆ, 10 ಪಟ್ಟು ವರ್ಧನೆ ಇದರರ್ಥ. ಗೋಲಕದ ಮತ್ತು ನಂತರ ಉಚ್ಚ ಸಾಮರ್ಥ್ಯದ 60 ಪಟ್ಟು ಗೋಲಕದಿಂದ ನಿರೀಕ್ಷಣೆಯನ್ನು ಮಾಡಿದಾಗ ನೀಲಿಮಯ ಬಣ್ಣದ ಕಡ್ಡಿಗಳಂಥ ಜೀವಿಗಳು ಚಲನೆಯನ್ನು ಮಾಡುತ್ತಿದ್ದು ನಮಗೆ ಕಾಣಿಸುತ್ತವೆ. ಹೇಗೆ ಅಂದರೆ ಈ ಜೀವಾಣುಗಳ ಹೆಸರು ಲ್ಯಾಕ್ಟೋಬೈಸೇಲಿಯಾ ಇದೆ. ನಮಗೆ ಮಜ್ಜಿ ಒಳಗೆ ಹೆಂಗೆ ಕಾಣಿಸ್ತವೆ ಅಂದ್ರೆ ಕಡ್ಡಿಯ ಆಕಾರದ ಜೀವಿಗಳು ಒಂದು ಚಲನವಲನ ಮಾಡ್ತವೆ. ಹೀಗೆ ಕಾಣಿಸ್ತವೆ ನಮಗೆ, ಅದಕ್ಕೆ ನಾವು ಲ್ಯಾಕ್ಟೋಬೈಸೇಲಿಯಾ ಜನಗೊಳ್ತೀವಿ. ಇವುಗಳ ಆಕಾರವು ಸೂಕ್ಷ್ಮ ಆಯತಾಕೃತಿಯಾಗಿರ್ತದೆ. ಲ್ಯಾಕ್ಟೋಬೈಸೇಲಿಯಾಗಳು ವಿನಾಕ್ಸಿ ಜೀವನಗಳು ಇರ್ತವೆ. ಅಂದ್ರೆ ಆಕ್ಸಿಜನ್ ರಹಿತ ಶ್ವಸನದ ಕ್ರಿಯೆಯನ್ನು ಮಾಡ್ತವೆ. ಅದಕ್ಕೆ ವಿನಾಕ್ಸಿ ಜೀವಾಣು ಅಂತ ನಾವು ಕರಿತೀವಿ. ಈಗ ಶಕ್ತಿಯನ್ನು ನಿರ್ಮಾಣ ಮಾಡಬಲ್ಲವು. ಆಕ್ಸಿಜನ್ ಹೊರತಾಗಿಯೂ ಅಂದರೆ ಆಕ್ಸಿಜನ್ ಇಲ್ಲದೆ ಈ ಸೂಕ್ಷ್ಮಾಣುಜೀವಿಗಳು ಬೆಳೀತವೆ. ಅದಕ್ಕೆ ವಿನಾಕ್ಸಿ ಅಂತ ನಾವು ಕರಿತೀವಿ. ಇವು ಶಕ್ತಿಯನ್ನು ನಿರ್ಮಾಣ ಮಾಡ್ತವೆ ಅಂತ ನಾವು ಹೇಳ್ತೇವೆ. ಈಗ ಹಾಲಿನಿಂದ ಮೊಸರಾಗೋದು ಹೇಗೆ ತಯಾರಿಸಿದ್ರೆ ಈ ಪ್ರಕ್ರಿಯೆ ನಿರ್ದಿಷ್ಟ ಎಂದು ಸಂಭವಿಸಿದೆ ನೋಡ್ರಿ. ಲ್ಯಾಕ್ಟೋಬೈಸೇಲಿಯಾ ಜೀವಾಣುಗಳು ಹಾಲಿನಲ್ಲಿ ಲ್ಯಾಕ್ಟೋಸ್ ಸಕ್ಕರೆಯನ್ನು ಕಿಣ್ವಂತ ಪ್ರಕ್ರಿಯೆಯಿಂದ ಲ್ಯಾಕ್ಟಿಕ್ ಆಮ್ಲದಲ್ಲಿ ರೂಪಾಂತರವನ್ನು ಮಾಡ್ತವೆ. ಲ್ಯಾಕ್ಟೋಬೈಸೇಲಿಯಾ ಜೀವಾಣುಗಳು ಹಾಲಿನಲ್ಲಿರುವಂಥ ಏನು ಲ್ಯಾಕ್ಟೋಸ್, ಹಾಲಿನೊಳಗೆ ಏನಿರ್ತದೆ ಲ್ಯಾಕ್ಟೋಸ್ ಇರ್ತದೆ. ಈ ಲ್ಯಾಕ್ಟೋಸ್ ಸಕ್ಕರೆಯನ್ನು ಕಿಣ್ವಂತ ಪ್ರಕ್ರಿಯೆಯಿಂದ ಲ್ಯಾಕ್ಟಿಕ್ ಆಮ್ಲದಲ್ಲಿ ರೂಪಾಂತರ ಮಾಡ್ತವೆ. ಯವು ಲ್ಯಾಕ್ಟೋಬೈಸೇಲಿಯಾ ಜೀವಾಣುವಿಂದ ಹಾಲಿನೊಳಗೆ ಏನು ಲ್ಯಾಕ್ಟೋಸ್ ಸಕ್ಕರೆ ಇರ್ತದೆ, ಈ ಕಿಣ್ವಂತ ಕ್ರಿಯೆಯಿಂದ ಲ್ಯಾಕ್ಟಿಕ್ ಆಮ್ಲದ ರೂಪಾಂತರ. ಇದರಿಂದ ಹಾಲಿನಲ್ಲಿ ಸಾಮು ಅಂದರೆ pH ಕಡಿಮೆ ಆಗ್ತದೆ ಮತ್ತು ಹಾಲಿನಲ್ಲಿರುವ ಪ್ರೋಟೀನ್ಗಳ ಪರಿಣಾಮ ಹಾಲಿನಲ್ಲಿರುವ ಲ್ಯಾಕ್ಟೋಬೈಸೇಲಿಯಾ ಜೀವಾಣುಗಳು ಹಾಲಿನಲ್ಲಿ ಲ್ಯಾಕ್ಟೋಸ್ ಸಕ್ಕರೆಯನ್ನು ಕಿಣ್ವಂತ ಪ್ರಕ್ರಿಯೆಯಿಂದ ಲ್ಯಾಕ್ಟಿಕ್ ಆಮ್ಲದ ರೂಪಾಂತರ ಮಾಡ್ತವೆ. ಇದರಿಂದ ಹಾಲಿನ pH ಕಡಿಮೆ ಆಗ್ತದೆ ಮತ್ತು ಹಾಲಿನಲ್ಲಿರುವ ಪ್ರೋಟೀನುಗಳು ಘನೀಕರಣವಾಗಿದ್ದು ನಮಗೆ ಈಗ ಮೊಸರನ್ನು ನಿರೀಕ್ಷಣೆಯನ್ನು ಮಾಡಿದಾಗ ನಮಗೇನಂತಂದ್ರೆ ಮೊಸರು ಇದು ಗಟ್ಟಿಯಾಗಿದ್ದು ನಮಗೆ ಕಂಡುಬರ್ತದೆ. ಇದರ ಅರ್ಥ ಹಾಲಿನ ಸಾಮಾನ್ಯ pH ಅದು ಕಡಿಮೆ ಮಾಡ್ತದೆ. ಇದರಿಂದ ಹಾಲಿನಲ್ಲಿಯ ಪ್ರೋಟೀನುಗಳು ಇತರ ಘಟಕಗಳಿಂದ ಬೇರೆಯಾಗುತ್ತವೆ. ಏನು ಹಾಲಿನಲ್ಲಿರುವಂಥ ಏನು ಪ್ರೋಟೀನ್ಗಳವ ಇತರ ಘಟಕಗಳಿಂದ ಬೇರೆ ಅಥವಾ ಇದನ್ನು ಹಾಲಿನಿಂದ ಮೊಸರಿನಲ್ಲಿ ರೂಪಾಂತರವಾಗುವುದು. ಪ್ರೋಟೀನ್ ಇದು ಬೇರೆ ಆಗಿರುವುದರಿಂದ ಹಾಲಿನಿಂದ ಏನು ತಯಾರುತ್ತೆ ನಮ್ಗೆ ಮೊಸರು ನಿರ್ಮಾಣವಾಗಿದ್ದು ನಮಗೆ ಕಂಡುಬರ್ತದೆ. ಲ್ಯಾಕ್ಟಿಕ್ ಆಮ್ಲದಿಂದ ಮೊಸರಿಗೆ ವಿಶಿಷ್ಟ ಥರದ ಹುಳಿ ರುಚಿ ಬರ್ತದೆ. ಅದರ ಸಾಮು ಕಡಿಮೆ ಆಗ್ತದೆ. ಇದರಿಂದ ಹಾಲಿನಲ್ಲಿ ಇತರ ಅಪಾಯಕಾರಕ ಜೀವಾಣುಗಳು ನಾಶವನ್ನು ಹೊರ್ತವೆ. ಲ್ಯಾಕ್ಟಿಕ್ ಆಮ್ಲದಿಂದ ಮೊಸರಿಗೆ ವಿಶಿಷ್ಟ ಥರವಾದ ಹುಳಿ ರುಚಿ ಪ್ರಾಪ್ತ ಆಗ್ತದೆ. ಅದಕ್ಕೆ ಇದರಿಂದ ಲ್ಯಾಕ್ಟಿಕ್ ಆಮ್ಲದಿಂದ ನಾವು ಮೊಸರಿನ ಹುಳಿ ರುಚಿ ಪ್ರಾಪ್ತವಾಗಿದ್ದು ನಮಗೆ ಕಂಡು ಬರ್ತದೆ. ಈಗ ರೈಸೋಬಿಯಂ ಮೆಂತೆ, ನೆಲಗಡಲೆ ಕಾಳು, ಸೋಯಾಬೀನ್ ಅಥವಾ ಯಾವುದೇ ದ್ವಿದಳ ಧಾನ್ಯದ ಎಳೆತಾದ ಸಸ್ಯವನ್ನು ತೆಗೆದುಕೊಂಡು 3-5% ಹೈಡ್ರೋಪೆರಾಕ್ಸೈಡ್ ದ್ರಾವಣದಿಂದ ಜಂತುರಹಿತವನ್ನಾಗಿ ಮಾಡಿರಿ. ನಂತರ 70% ಹಿತಾಲ್ ಆಲ್ಕೋಹಾಲ್ ದ್ರಾವಣದಲ್ಲಿ 4-5 ನಿಮಿಷಗಳವರೆಗೆ ಇಡ್ರಿ. ನಿರ್ಜಂತುಕರಣ ಮಾಡಿರಿ, ಸ್ವಚ್ಛ ಮಾಡಿರಿ ಮತ್ತು 2-3 ನಿಮಿಷಗಳವರೆಗೆ ಇಡ್ರಿ. ಅಂದ್ರೆ ಒಂದು ಒಳ್ಳೆಯ ಹುಳನ್ನು ಸೆಫ್ರೆನಿಸ್ ದ್ರಾವಣದಲ್ಲಿ ಇಡ್ರಿ ಮತ್ತು ಗುಲಾಬಿ ಗಣಿಕೆ ಆಕಾರದಂತೆ ನಮಗೆ ಕಂಡು ಬರ್ತದೆ.
ಈ ಜೀವಾಣುಗಳನ್ನು ನೋಡಲು ನಾವು ದ್ವಿದಳ ಧಾನ್ಯಗಳ ಬೇರುಗಳ ಮೇಲಿನ ಗಂಟುಗಳನ್ನು ಶೋಧಿಸಬೇಕಾಯಿತು. ನೋಡ್ರಿ, ರೈಸೋಬಿಯಂ ಎಲ್ಲ ಅಂಶ ಸಿಗ್ತಾವಂದ್ರೆ ದ್ವಿದಳ ಧಾನ್ಯದ ಏನು ಗಂಟುಗಳ ಏನು ಬೇರವ, ಬೇರಿನ ಮೇಲೆ ಇರುವಂಥ ಏನು ಗಂಟುಗಳವ, ಗಂಟಿನ ಮೇಲೆ ನಮ್ಗೆ ರೈಸೋಬಿಯಮ್ಸ್ ನಮಗೆ ಕಂಡು ಬರ್ತವೆ. ಈಗ ರೈಸೋಬಿಯಂದ ಪಾತ್ರ ಮತ್ತು ಮಹತ್ವ. ಬೇರುಗಳ ಮೇಲಿನ ಗಂಟುಗಳಲ್ಲಿರುವ ರೈಸೋಬಿಯಂ ಆ ಸಸ್ಯಕ್ಕೆ ನೈಟ್ರೇಟ್ ಅದರಂತೆ ಅಮಿನೋ ಆಮ್ಲಗಳನ್ನು ಪೂರೈಸುತ್ತವೆ. ಅದರ ಬದಲಾಗಿ ಸಸ್ಯಗಳಿಗೆ ಕಾರ್ಬೋಹೈಡ್ರೇಟ್ ಶಕ್ತಿಯನ್ನು ದೊರಕುತ್ತವೆ. ನೋಡ್ರಿ, ರೈಸೋಬಿಯಂ ಏನು ಮಾಡ್ತವೆ, ಸಸ್ಯಗಳಿಗೇನು ವನಸ್ಪತಿಯವ ಏನು ದ್ವಿದಳ ವನಸ್ಪತಿಗಳಿಗೆ ನೈಟ್ರೇಟ್ ಮತ್ತು ಅದರಂತೆ ಅಮಿನೋ ಆಮ್ಲಗಳನ್ನು ಪೂರೈಕೆಯನ್ನು ಮಾಡ್ತದೆ. ಅದರ ಬದಲಾಗಿ ಸಸ್ಯಗಳು ಕಾರ್ಬೋಹೈಡ್ರೇಟ್ಸ್ ರೂಪದಲ್ಲಿ ಶಕ್ತಿಯನ್ನು ದೊರಕುತ್ತದೆ ಮತ್ತು ಅವುಗಳ ಬದಲಾಗಿ ಕಾರ್ಬೋಹೈಡ್ರೇಟ್ ರೂಪದಲ್ಲಿ ಶಕ್ತಿಯನ್ನು ದೊರಕುತ್ತದೆ. ವನಸ್ಪತಿಗಳಿಗೆ ಏನು ಸಿಗ್ತದೆ ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಅದರ ಬದಲಾಗಿ ಕಾರ್ಬೋಹೈಡ್ರೇಟ್ ರೂಪದಲ್ಲಿ ಶಕ್ತಿಯನ್ನು ದೊರಕಿಸ್ತದೆ. ಈ ರೀತಿಯಾಗಿ ಪರಸ್ಪರರಾಗಿ ಲಾಭದಾಯಕ ಎನಿಸುವ ಸಂಬಂಧಕ್ಕೆ ಸಹಜೀವನ ಅಂತ ಕುಡಿತೇವೆ. ಇಲ್ಲೇ ನೋಡ್ರಿ, ರೈಸೋಬಿಯಂ ಇದು ಆ ಸಸ್ಯಕ್ಕೆ ಏನು ಪೂರೈಕೆ ಮಾಡ್ತದೆ, ನೈಟ್ರೇಟ್ ಮತ್ತು ಅಮಿನೋ, ಅದರ ಬದಲಾಗಿ ಕಾರ್ಬೋಹೈಡ್ರೇಟ್ಸ್ ತಯಾರು ಮಾಡ್ತದೆ. ಆದರೆ ಇವು ಈ ರೀತಿಯಾಗಿ ಪರಸ್ಪರರಿಗೆ ಲಾಭದಾಯಕ ಆಗ್ಯಾವ, ಅದಕ್ಕೆ ನಾವು ಸಹಜೀವನ ಅಂತ ಕರಿತೇವೆ. ಈಗ ರೈಸೋಬಿಯಂ ಹವೆಯಲ್ಲಿ ನೈಟ್ರೋಜನ್ ಸಂಯುಕ್ತಗಳನ್ನು ತಯಾರು ಮಾಡ್ತದೆ. ಈಗ ರೈಸೋಬಿಯಂ ಇದು ಏನು ಮಾಡ್ತದೆ ಅಂದ್ರೆ ಹವೆಯಲ್ಲಿಯ ನೈಟ್ರೋಜನವನ್ನು ಹೀರಿಕೊಂಡು ನೈಟ್ರೋಜನದ ಸಂಯುಕ್ತದಲ್ಲಿ ರೂಪಾಂತರ ಮಾಡ್ತದೆ. ಆದರೆ ನೈಟ್ರೋಜನದ ಈ ಸ್ಥಿರೀಕರಣಕ್ಕೆ ಅವುಗಳಿಗೆ ವಟಾಣೆ, ಸೋಯಾಬೀನ್ ಮತ್ತು ಇತರ ದ್ವಿದಳ ಧಾನ್ಯಗಳ ವನಸ್ಪತಿಗಳು ಒಡೆಯ ಎಂದು ಅಗತ್ಯ ಇರುತ್ತದೆ. ಏನು ಬೇಕೋ ನೈಟ್ರೋಜನದ ಸಂಯುಕ್ತಗಳಲ್ಲಿ ರೂಪಾಂತರ ಮಾಡಬೇಕಾದ್ರೆ ದ್ವಿದಳ ಧಾನ್ಯಗಳ ವನಸ್ಪತಿಗಳ ಅವಶ್ಯಕತೆ ಅದ. ಅಂದ್ರೇನು, ರೈಸೋಬಿಯಂಗಳು ತಯಾರಿಸಿಕೊಟ್ಟ ನೈಟ್ರೋಜನ್ ಯುಕ್ತ ಸಂಯುಕ್ತಗಳಿಂದಲೇ ಬೇಳೆ, ದ್ವಿದಳ ಧಾನ್ಯಗಳು, ಪ್ರೋಟೀನ್ಗಳು ಉತ್ಕೃಷ್ಟ ಉತ್ಪತ್ತಿ ಮೂಲಗಳೆಂದು ನೆನೆಸ್ತೇವೆ. ಈಗ ದ್ವಿದಳ ಧಾನ್ಯಗಳ ಬೆಳೆ ಮುಗಿದ ಬಳಿಕ ಅದರ ಬೇರುಗಳನ್ನು ಮತ್ತೆ ಸಸ್ಯದ ಕೆಲವು ಭಾಗಗಳನ್ನು ಉದ್ದೇಶಪೂರ್ವಕ ಮಣ್ಣಿನಲ್ಲಿ ಬೆರೆಸಿ ಜೀವಾಣುಗಳ ಪ್ರಮಾಣವನ್ನು ಸ್ಥಿರವಾಗಿಡಲಾಗುತ್ತದೆ. ಏನು ದ್ವಿದಳ ಧಾನ್ಯಗಳ ಬೆಳೆ ಮುಗಿದ ಬಳಿಕ ನಾವೇನು ದ್ವಿದಳ ಧಾನ್ಯಕ್ಕೆ ಕಡಲೆ, ಶೇಂಗಾ ಇಂಥ ಬೆಳೆಗಳನ್ನು ತೆಗೆದ ನಂತರ ಸಸ್ಯದ ಕೆಲವು ಭಾಗಗಳನ್ನು ಉದ್ದೇಶಪೂರ್ವಕವಾಗಿ ಮಣ್ಣಿನಲ್ಲಿ ಬೆರೆಸ್ತಾರೆ. ಅಂದ್ರೆ ಅವುಗಳೇನು ಬೇರುಗಳವ, ಈ ಬೇರುಗಳನ್ನು ಉದ್ದೇಶಪೂರ್ವಕವಾಗಿ ಮಣ್ಣಿನಲ್ಲಿ ಬೆರೆಸ್ತಾರೆ. ರೈಸೋಮಿಗಳಿಂದ ರಾಸಾಯನಿಕ ಗೊಬ್ಬರದ ಬಳಕೆಯನ್ನು ಕಡಿಮೆ ಆಗುವುದರಿಂದ ರಾಸಾಯನಿಕ ಗೊಬ್ಬರದ ದುಷ್ಪರಿಣಾಮಗಳನ್ನು ಮಾಡುತ್ತಾಗುತ್ತದೆ. ಈಗ ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಮಾಡಿಕೊಂಡು ಅವುಗಳಿಂದ ನಮಗೆ ಹೆಚ್ಚು ದುಷ್ಪರಿಣಾಮವಾಗ್ತದೆ. ಅದರ ಗೊಬ್ಬರಗಳ ಸಲುವಾಗಿನ ಖರ್ಚು ಕಡಿಮೆ ಆಗ್ತದೆ. ಇಂಥ ದ್ವಿದಳ ಧಾನ್ಯಗಳ ಬೇರುಗಳನ್ನು ಉದ್ದೇಶಪೂರ್ವಕವಾಗಿ ಮಣ್ಣಿನಲ್ಲಿ ಕೂಡಿಸಿದೆವು ಅಂದ್ರೆ ಇವುಗಳಿಂದ ನಮಗೆ ರಾಸಾಯನಿಕ ಗೊಬ್ಬರದ ಉಳಿತಾಯವಾಗ್ತದೆ, ಮಣ್ಣು ಫಲವತ್ತತೆ ಆಗಿದ್ದು ನಮಗೆ ಕಂಡುಬರ್ತದೆ. ಈ ಕಿಣ್ವನ್ ಈಸ್ಟ್ ಅಂತ ಕರಿತೇವೆ. ಪೇಟೆಯಲ್ಲಿಂದ ತಂದಂಥ ಆಕ್ಟಿವ್ ಡ್ರೈ ಈಸ್ಟವನ್ನು ತೆಗೆದುಕೊಂಡು ಬನ್ನಿ. ಒಂದು ಬಾಟಲಿಯಲ್ಲಿ 1 ಚಮಚ ಈಸ್ಟ್, 2 ಚಮಚ ಸಕ್ಕರೆ ಮತ್ತು ಸ್ವಲ್ಪ ಬೆಚ್ಚಗಿನ ನೀರನ್ನು ತೆಗೆದು ಬಾಟಲಿಯ ಬಾಯಿಯ ಮೇಲೆ ಒಂದು ಬಣ್ಣರಹಿತ ಪಾರದರ್ಶಕ ಪುಲ್ಲನ್ನು ಗಟ್ಟಿಯಾಗಿ ಮುಡ್ರಿ. 10 ನಿಮಿಷಗಳ ತರುವಾಯ ಯಾವ ಬದಲಾವಣೆ ಕಂಡು ಬಂದವ ನೋಡ್ರಿ. ಬಾಟಲಿಯಲ್ಲಿ ದ್ರಾವಣದ 1 ಹನಿಯನ್ನು ಗಾಜಿನ ಪಟ್ಟಿಯ ಮೇಲೆ ಅದರ ಮೇಲೆ ಅಚ್ಚದಕ ಗಾಜು ನೀಡ್ರಿ ಮತ್ತು ಸಂಯುಕ್ತ ಸೂಕ್ಷ್ಮದರ್ಶಕ ಸಹಾಯದ ನಿರೀಕ್ಷೆಯನ್ನು ಬಾಟಲಿಯಲ್ಲಿನ ದ್ರಾವಣವನ್ನು ಹಾಗೆಯೇ ಕಾಳಜಿಯಿಂದ ಇಡ್ರಿ. ಬಾಟಲಿಯಲ್ಲಿನ ದ್ರಾವಣ ಹಾಗೆ ಇಡ್ರಿ. ಗಾಜಿನ ಪಟ್ಟಿಯ ಮೇಲೆ ಲಂಬ ಗೋಲಾಕಾರ ಬಣ್ಣರಹಿತ ಅಣಬೆ ಕೋಶವು ಕಾಣಿಸುವುದು ಹೇಗೆ? ಅವುಗಳ ಕೆಲವು ಕೋಶಗಳು ಚಿಕ್ಕ ಗೋಲಾಕಾರ ಭಾಗಗಳಾಗಿದ್ದು ಅಂಟಿಕೊಂಡಿದ್ದು ಕಂಡಿರಿಸಬೇಕು. ಅವುಗಳಲ್ಲಿ ಇಷ್ಟದ ಹೊಸದಾಗಿ ತಯಾರಾಗುವುದು ಕೋಶಗಳಿಗಿದ್ದು ನಮಗೆ ಕಂಡುಬರ್ತದೆ. ಈ ಪ್ರಜನನ ಇಂಥ ಅಲೈಂಗಿಕ ಪದ್ಧತಿಗೆ ಕಲಿಕಾಯನ ಅಂತ ಕೊಡ್ತದೆ. ಈ ಪ್ರಕಾರವಾಗಿ ಮೊಗ್ಗುಗಳನ್ನು ಉಂಟಾಗ್ತದೆ. ಈ ಪ್ರಕಾರವಾಗಿ ಪ್ರಜನನ ಪದ್ಧತಿ ಮೊಗ್ಗುಗಳಿಂದ ಉಂಟಾಗುವಂಥ ಪ್ರಜನನ ಪದ್ಧತಿ, ಇದಕ್ಕೆ ನಾವು ಕಲಿಕಾಯನ ಅಂತ ಕರಿತೇವೆ. ಮೊಗ್ಗು ಬಿಡುವಿಕೆ ಅಂತ ಕರಿತೇವೆ. ಇದು ಒಂದು ಕಾರ್ಬನಿಯ ಪದಾರ್ಥಗಳ ಮೇಲೆ ವರ್ಧಿಸುವ ಶಿಲೇಂಧ್ರ ಅಣಬೆ ವರ್ಗದ ಸೂಕ್ಷ್ಮಜೀವಿಯಾಗ್ಯದ. ಇದು ಏಕಕೋಶೀಯ ಪರಪೋಷಿತ ಅಣಬೆಯಾಗ್ಯದ. ಜನದ ಏಕಕೋಶೀಯ ಸಜೀವಿದ್ದು ಪರಪೋಷಿತವಾಗ್ಯದ. ಅವುಗಳ ಸುಮಾರು 1500 ಪ್ರಜಾತಿಗಳ ಅಸ್ತಿತ್ವದಲ್ಲಿ ಇಷ್ಟದ ಕೋಶವು ದೃಶ್ಯ ಕೇಂದ್ರಕದ ಪ್ರಕಾರವಾಗಿದೆ.
ಇಷ್ಟದ ಕೋಶವು ದೃಶ್ಯ ಕೇಂದ್ರಕ್ಕೆ ಅದ. ಮೇಲಿನ ಪ್ರಯೋಗದಲ್ಲಿ ಸಕ್ಕರೆಯ ದ್ರಾವಣದಲ್ಲಿ ಕಾರ್ಬನೀಯ ಪದಾರ್ಥದ ಇಷ್ಟದ ಬೆಳವಣಿಗೆ ಆಗುತ್ತದೆ. ಏನು ಸಕ್ಕರೆ ನಾವು ಹಾಕಿರ್ತೇವೆ, ಸಕ್ಕರೆಯ ದ್ರಾವಣದಿಂದ ಏನು ಸಕ್ಕರೆಯಲ್ಲಿರುವಂಥ ಕಾರ್ಬನೀಯ ಪದಾರ್ಥದಿಂದ ಆ ಇಷ್ಟದ ಒಂದು ಬೆಳವಣಿಗೆ ಆಗಿದ್ದು ಕಂಡುಬರ್ತದೆ. ಮತ್ತು ಪ್ರಜನನವು ತ್ವರಿತಗತಿಯಿಂದ ಆಗಿದ್ದು ಅಂದರೆ ಬೇಗನೆ ಆಗಿದ್ದು ನಮಗೆ ಕಂಡುಬರ್ತದೆ. ಅದರ ಸ್ವಂತದ ಪೋಷಣೆ ಮಾಡಿಕೊಳ್ಳುವ ಇಷ್ಟು ಕೋಶಗಳು ದ್ರಾವಣದಲ್ಲಿ ಅಂದರೆ ಕಾರ್ಬೋಹೈಡ್ರೇಟ್ಸ್ ರೂಪಾಂತರವನ್ನು ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ವಾಯುವಿನಲ್ಲಿ ಮಾಡ್ತದೆ. ಈ ಪ್ರಕ್ರಿಯೆಯನ್ನು ಕಿಣ್ವನ ಅಥವಾ ಹುದುಗುವಿಕೆ ಅಂದರೆ ಹುಳಿ ಹಿಡಿಸುವಿಕೆ ಅಂತ ಕರಿತೀವಿ. ಪಾವು ಹೇಗೆ ತಯಾರು ಮಾಡ್ತೀವಿ? ಬ್ರೆಡ್ ತಯಾರು ಮಾಡ್ತಾರೆ. ಬ್ರೆಡ್ ಹ್ಯಾಂಗೆ ತಯಾರು ಮಾಡ್ತಾರೆ ನೋಡ್ರಿ. ಇಷ್ಟದ ಈ ಪ್ರಯೋಗವನ್ನು ನಾವು ಬಾಟಲಿಯಲ್ಲಿ ಯಾವ ದ್ರಾವಣವನ್ನು ತಯಾರಿಸಿದ ಅದರ ಬಳಕೆಯನ್ನು ಮಾಡಿ ಪಾವು ಮಾಡಲಾಗುತ್ತದೆ. ಇಂಥ ಪದ್ಧತಿಯನ್ನು ಪಡೆಯುವುದು ಕೃತಿ ಮಾಡಿ ಪಾವನ್ನು ತಯಾರಿಸಿರಿ ಮತ್ತು ಜಾಳಿಗೆ ದಾರ ಸಚಿದ್ರವೇ ಆಗಿದ್ದು ನಮಗೆ ಕಂಡುಬರ್ತದೆ. ಈಗ ಇನ್ನೊಂದು ನಿಮಗೆ ಅದು ಗೊತ್ತಿದೆ ಅಂತ ನಾವು ಸಕ್ಕರೆ ಕಾರ್ಖಾನೆ ಜೋಡಿಸಿ ಬಹುಮಟ್ಟಿಗೆ ಆಲ್ಕೋಹಾಲ್ ಉತ್ಪಾದನೆಯನ್ನು ಮಾಡಲಾಗ್ತದೆ. ಈಗ ಆಲ್ಕೋಹಾಲ್ ಅಂದ್ರೆ ನಮಗೆಲ್ಲರಿಗೂ ದಾರುವತಿ, ನಮ್ಮ ಶಬ್ದನೂ ದಾರುವತಿ ಅಂತ ಕರಿತೀವಿ ನೋಡ್ರಿ. ಆಲ್ಕೋಹಾಲ್, ಇಥೆನಾಲ್ ಇವೆಲ್ಲ ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟದ ಅಂದು ಜೋಡಿಸಿ ಕೆಲವೊಂದು ಉತ್ಪಾದನೆಯನ್ನು ಮಾಡಲಾಗಿದೆ. ಪ್ರಮುಖ ಉತ್ಪಾದನೆ ಆಗಿದ್ದರೆ ಇಸ್ಟರ್ ಮತ್ತು ಇತರ ಆಲ್ಕೋಹಾಲ್ಗಳು ಉಪ ಉತ್ಪಾದಿತವಾಗಿದ್ದು ನಮಗೆ ಕಂಡುಬರ್ತದೆ. ಅಂದರೆ ಕಾರ್ಖಾನೆ ಒಳಗೆ ಇಸ್ಟರ್ ಮತ್ತು ಇತರ ಆಲ್ಕೋಹಾಲ್ಗಳು ಉಪ ಉತ್ಪಾದಕವಾಗಿದ್ದು ನಮಗೆ ಕಂಡುಬರ್ತದೆ. ಇಥೆನಾಲದಿಂದ ಸ್ಪಿರಿಟ್, ಮದ್ಯರ್ಕ ಮತ್ತು ಇತರ ರಸಾಯನಗಳು ಲಭಿಸುತ್ತವೆ. ಏನು ಇಥೆನಾಲದಿಂದ ಸ್ಪಿರಿಟ್ ತಯಾರು ಮಾಡ್ತಾರೆ, ಮದ್ಯಕ ತಯಾರು ಮಾಡ್ತಾರೆ, ಅಂದ್ರೆ ದಾರು ತಯಾರು ಮಾಡ್ತಾರೆ. ಇಥೆನಾಲ್ ಇದು ಹೊಗೆರಹಿತ ಮತ್ತು ಉಚ್ಚ ದರ್ಜೆಯ ಇಂಧನವಾಗಿದೆ. ಇಥೆನಾಲದ ಔದ್ಯೋಗಿಕ ಉತ್ಪಾದನೆ ಕಬ್ಬಿನ, ಕಾಕಂಬಿಯ, ಮೆಕ್ಕೆಜೋಳ, ಹವೆ ಅಥವಾ ಜವೆಗಳಂಥ ಧಾನ್ಯಗಳನ್ನು ಬೆಳೆಸುವ ಸಲುವಾಗಿ ಉಪಯೋಗ ಆಗಿದ್ದು ನಮಗೆ ಕಂಡುಬರ್ತದೆ ಅಂತ ನಾವು ಹೇಳ್ತೇವೆ. ಈಗ ಘನಕಸದ ಈಗ ಪ್ರತಿಜೈವಿಕಗಳು ಆ್ಯಂಟಿಬಯೋಟಿಕ್ಸ್ ಅಂತ ನಾವು ಕರಿತೇವೆ. ಸೂಕ್ಷ್ಮಜೀವಿಗಳ ನಾಶ ಮತ್ತು ಅವುಗಳ ಬೆಳವಣಿಗೆಗೆ ಪ್ರತಿಕಾರಕ ಮಾಡುವ ಜೀವಾಣುಗಳು ಮತ್ತು ಅಣಬೆಗಳಿಂದ ದೊರಕುವ ಕಾರ್ಬನೀಯ ಸಂಯುಕ್ತಗಳೆಂದರೆ ಪ್ರತಿಜೈವಿಕ ಅಂತ ನಾವು ಕರಿತೇವೆ. ಸೂಕ್ಷ್ಮಜೀವಿಗಳ ನಾಶವನ್ನು ಮತ್ತು ಅವುಗಳ ಅಣಬೆಗಳಿಗಾಗಿ ಪ್ರತಿಕಾರಕ ಶಕ್ತಿಯನ್ನು ತಡೆಯುವ ಸಲುವಾಗಿ ಜೀವಾಣುಗಳು ಮತ್ತು ಅಣಬೆಗಳಿಂದ ದೊರಕುವ ಕಾರ್ಬನೀಯ ಸಂಯುಕ್ತದ ಅದಕ್ಕೆ ನಾವು ಪ್ರತಿಜೈವಿಕ. ಈಗ ಉದಾಹರಣಾರ್ಥವಾಗಿ ವ್ಯಾಕ್ಸಿನ್, ಈಗ ಕೋವಿಡ್ದು ವ್ಯಾಕ್ಸಿನ್ ಬರ್ತದೆ, ಅದು ಕೂಡ ಒಂದು ಪ್ರತಿಜೈವಿಕದಿಂದ ತಯಾರು ಮಾಡಿದ್ದಾರೆ. 20ನೇ ಶತಮಾನದಲ್ಲೇ ಪ್ರತಿಜೈವಿಕಗಳಿಂದ ಔಷಧೋಪಚಾರಗಳ ಕ್ರಾಂತಿ ಉಂಟಾಯಿತು. ಈಗ ಪ್ರತಿಜೈವಿಕ ಒಂದು ನಿರ್ಮಾಣ ಮಾಡೋದು ಯಾವಾಗ ನಡೆದೈತೆ ಅಂದರೆ 20ನೇ ಶತಮಾನದಿಂದ ನಡೆದದ. ಸರಿಸುಮಾರು ನಿರ್ಮೂಲನೆ ಅದರಂತೆ ಆಗಿದೆ. ಅಂದರೆ ಸದ್ಯ ಕೆಲವೊಂದು ದೇಶಗಳಿಂದ ಸರಿಸುಮಾರು ಕೆಲವೊಂದು ರೋಗಗಳು, ಕ್ಷಯದಂಥ ರೋಗ ಏನಾಗಿದೆ ಸದ್ಯ ಇಲ್ಲದಂತೆ ಆಗ್ಯದ. ಯಾಕಂದ್ರೆ ಈ ವ್ಯಾಕ್ಸಿನದ ಮುಖಾಂತರವಾಗಿ, ಪ್ರತಿಜೈವಿಕದ ಮುಖಾಂತರವಾಗಿ. ಪ್ರತಿಜೈವಿಕಗಳು ಮುಖ್ಯವಾಗಿ ಜೀವಾಣುಗಳ ವಿರುದ್ಧ ಕಾರ್ಯವನ್ನು ಮಾಡ್ತವೆ. ಕೆಲವೊಂದು ಪ್ರತಿಜೈವಿಕಗಳು ಆದಿಜೀವಿಗಳನ್ನು ನಷ್ಟ ಮಾಡಬಲ್ಲವು. ಪ್ರತಿಜೈವಿಕ ಏನು ಮಾಡ್ತವೆ? ಸರ್ವಸಾಧಾರಣವಾಗಿ ಇದನ್ನು ವಿಚಾರ ಮಾಡಿದ್ರೆ ಪ್ರತಿಜೈವಿಕಗಳು ಜೀವಾಣುಗಳ ವಿರುದ್ಧವಾಗಿ ಕಾರ್ಯ ಮಾಡ್ತವೆ. ಕೆಲವೊಂದು ಪ್ರತಿಜೈವಿಕಗಳು ಆದಿಜೀವಿಗಳನ್ನು ನಾಶವನ್ನು ಮಾಡ್ತದೆ. ಈಗ ಪ್ರತಿಜೈವಿಕಗಳು ಮುಖ್ಯವಾಗಿ ಜೀವಾಣುಗಳ ವಿರುದ್ಧ ಕಾರ್ಯ ಮಾಡ್ತವೆ, ಕೆಲವೊಂದು ಆದಿಜೀವಿಗಳನ್ನು ಕಾರ್ಯ ಮಾಡ್ತವೆ. ಕೆಲವು ಪ್ರತಿಜೈವಿಕಗಳು ಅನೇಕ ಪ್ರಕಾರದ ಜೀವಾಣುಗಳ ವಿರುದ್ಧ ಉಪಯೋಗಕಾರಕಗಳಾಗಿವೆ. ಈ ಕೆಲವೊಂದು ಪ್ರತಿಜೀವಿಕೆಗಳು ಹೆಂಗವಂದ್ರೆ ಪ್ರತಿಜೈವಿಕಗಳು ಜೀವಾಣುಗಳ ವಿರುದ್ಧ ಉಪಯೋಗಕಾರಕಗಳೆಂದು ತಿಳಿತೇವೆ. ಇಂಥವುಗಳನ್ನು ಏನಂತ ಕರಿತೇವೆ ಅಂದ್ರೆ ಇಂಥವುಗಳಿಗೆ ವಿಸ್ತೃತ ಕ್ಷೇತ್ರ ಪ್ರತಿಜೈವಿಕಗಳ ಅಂತ ಕರಿತೇವೆ. ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ಸ್ ಅಂತ ಕರಿತೇವೆ. ಎಂಪಿಸಿಲಿಯನ್, ಎಮ್ಯಾಕ್ಸಿಲಿನ್, ಟೆಟ್ರಾಸೈಕ್ಲಿನ್ ಇತ್ಯಾದಿ ರೋಗದ ಲಕ್ಷಣಗಳು ಕಂಡು ಬರುತ್ತಿದ್ದರೂ ರೋಗಜಂತುಗಳ ಅಸ್ತಿತ್ವ ಸಿಗುವುದಿಲ್ಲ. ಇವುಗಳ ಬಳಕೆಯನ್ನು ಮಾಡಿದ್ದು ನಮಗೆ ಹೇಳುತ್ತೆ. ಬ್ರಾಡ್ ಆಫ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ ಅಂತ ಹೇಳ್ತೇವೆ. ಯಾವಾಗ ರೋಗಕಾರಕ ಸೂಕ್ಷ್ಮಜೀವಿ ಯಾವುದಿದೆ ಎಂಬುದು ನಿಶ್ಚಿತವಾಗಿ ತಿಳಿದು ಆಗ ಮರ್ಯಾದಿತ ಕ್ಷೇತ್ರ ಪ್ರತಿ ಜೈವಿಕಗಳನ್ನು ಬೆಳೆಸಲಾಗ್ತದೆ. ಉದಾಹರಣೆ ಪೆನಿಸಿಲಿನ್, ಜೆಂಟಾಮೆಸಿನ್, ಎರಿಥ್ರಿಸಿನ್. ಈ ಪೆನಿಸಿಲಿನ್ ನೋಡಿದ್ರೆ ಇದೊಂದು ಪ್ರತಿಜೈವಿಕ ಅದ. ಪೆನಿಸಿಲಿನ್ ಇದು ಪೆನಿಸಿಲಿಯಂ ಈ ಅಣಬೆಯಿಂದ ತಯಾರು ಮಾಡ್ಯಾರ.
ಪೆನಿಸಿಲಿಯನ್ ಇದು ಎದುರು ತಯಾರು ಮಾಡ್ಯಾರ ಅಂದ್ರೆ ಅಣಬೆಯಿಂದ, ಅಂದರೆ ಪೆನಿಸಿಲಿಯಂ ಈ ಅಣಬೆಯಿಂದ ದೊರಕ್ಯಾರ. ಪ್ರತಿಜೈವಿಕಗಳ ಗುಂಪು ಇದು ಲೋಕೋಕಯಮ್, ಕ್ಲಸ್ಟ್ರೋಡಿಯಾ, ಸ್ಟ್ರೆಪ್ಟೋಕೊಕಮ್. ಪ್ರಜಾತಿಗಳ ಜೀವಾಣುಗಳಿಂದ ಉಂಟಾಗುವ ಸಂಸರ್ಗವನ್ನು ನಿಯಂತ್ರಣದಲ್ಲಿ ತರಲು ಅದರ ಉಪಯೋಗವಾಗಿದ್ದು ನಮಗೆ ಕಂಡುಬರುತ್ತದೆ. ಅಂದರೆ ನೋಡ್ರಿ, ಸ್ಟೆಪ್ಪಾ ಲೋಕೋಕಾಸ್ ಕೊಕಾಯ, ಕ್ಲಸ್ಟ್ರೋಡಿಯಾ, ಸ್ಟ್ರೆಪ್ಟೋಕೊಕಮ್ ಈ ಪ್ರಜಾತಿಗಳ ಜೀವಾಣುಗಳ ಸಂಸರ್ಗಜನ್ಯವನ್ನು ತಡೆಗಟ್ಟುವ ಸಲುವಾಗಿ ಉಪಯೋಗದ. ಕಿವಿ, ಮೂಗು, ಗಂಟಲು, ತ್ವಚೆಗಳಿಗೆ ಜೀವಾಣುಗಳಿಂದ ಉಂಟಾಗುವ ಸಂಸರ್ಗ, ಅದರಂತೆ ನಿಮೋನಿಯಾ, ಸ್ಕಾಲರೆಟ್ ಫೀವರ್ ಇವುಗಳ ಮೇಲಿನ ಉಪಚಾರಕ್ಕಾಗಿ ಪೆನಿಸಿಲಿನ್ ಉಪಯುಕ್ತ ಔಷಧದಿಂದ ನಮಗೆ ಕಂಡುಬರುತ್ತದೆ. ಈಗ ಅಪಾಯಕಾರಕ ಸೂಕ್ಷ್ಮಾಣುಜೀವಿಗಳು, ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅದನ್ನು ಕುರಿತು. ಅಣಬೆಗಳು ಫಂಗಾಯ್. ಈಗ ನಾವು ಮಳೆಗಾಲದಲ್ಲಿ ಚರ್ಮದ ವಸ್ತುಗಳ ಮೇಲೆ ಬುರುಸು ಬಂದಿದ್ದು, ಬಿಳಿ ಬಣ್ಣದ ಬಂದಿದ್ದು ನಮ್ಗೆ ಕಾಣಿಸ್ತದೆ. ಅದಕ್ಕೆ ನಾವು ಅಣಬೆಗಳು ಅದನ್ನು ಕುರಿತು ಫಂಗಾಯ್ ಅಂತ ಕರಿತೀವಿ. ಈಗ ಹವೆಯಲ್ಲಿ ಅಣಬೆಗಳು ಸೂಕ್ಷ್ಮಜೀವಿಗಳು ಇರ್ತಾವೆ. ಹಸಿ ಅಥವಾ ಒದ್ದೆ ದೊರೆತಾಗ ಹತ್ತಿ, ಬಟ್ಟೆ, ಗೋಣಿ ತೊಟ್ಟು, ಚರ್ಮದ ವಸ್ತು, ಕಟ್ಟಿಗೆಗಳಂತ ಕಾರ್ಬನೀಯ ಪದಾರ್ಥಗಳ ಮೇಲೆ ಈ ಬೀಜಾಣು ಅಂಕುರಿಸ್ತವೆ. ಹವೆಯಲ್ಲಿ ಅಣಬೆಗಳು ಸೂಕ್ಷ್ಮ ಜೀವಿಗಳಿರ್ತವೆ. ಹಂಗ ಹವೆ ಒಳಗೆ ಅಣಬೆಗಳು ಸೂಕ್ಷ್ಮವಾಗಿರ್ತವೆ, ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಹಸಿ ಅಥವಾ ಒದ್ದವಾದ ಸ್ಥಳದಲ್ಲಿ ಇವು ಬೇಗನೆ ಬೆಳಿತಾವೆ. ಅಂದರೆ ಇದರ ಅರ್ಥ ಅಲ್ಲಿ ಕಾರ್ಬನೀಯ ಪದಾರ್ಥಗಳು ದೊರೆತಾವೆ, ಬೇಗನೆ ಬೆಳೆದಿದ್ದು ನಮಗೆ ಕಂಡುಬರ್ತದೆ, ಅಂದರೆ ಅಂಕುರಿಸಿದ್ದು ನಮಗೆ ಕಂಡುಬರ್ತದೆ. ಅಣಬೆಯ ತಂತುಮೆ ಈ ಪದಾರ್ಥಗಳಲ್ಲಿ ತಮ್ಮ ಸ್ವಂತದ ಪೋಷಣೆ ಮತ್ತು ಪ್ರಯೋಜನ ಮಾಡುತ್ತೆ. ಈ ಪ್ರಕ್ರಿಯೆ ಮೊದಲು ಪದಾರ್ಥ ಕೆಳಗುಂದುತ್ತಾ ಹೋಗುತ್ತದೆ. ಆದ್ದರಿಂದ ಅಣಬೆ ಮತ್ತು ಬೂಸ್ಟ್ ಬೆಳೆದ ಬಟ್ಟೆ, ಗೋಣಿ ತಟ್ಟು, ಚರ್ಮದ ಚಪ್ಪಲು, ಬೂಟ್, ಪಾಕೆಟ್ಗಳು, ಪಟ್ಟೆಗಳು ಬಹುಕಾಲ ತಾಳಲಾರವು. ಒಂದು ವೇಳೆ ಅಣಬೆಗಳು ಚರ್ಮದ ಗೋಣಿ ತೊಟ್ಟ ಅಂದ್ರೆ ಮನೆಯೊಳಗೆ ನೋಡ್ತೀವಿ, ಚೀಲ್ ಇರ್ತದೆ, ಹಸಿಯಾಗಿರ್ತದೆ, ಅದ್ರ ಮ್ಯಾಗ ಬುರುಸು ಬೆಳೀತದೆ. ಅಂದ್ರೆ ಅಣಬೆಗಳು ಬೆಳೆದು ಅಂದ್ರೆ ಗೋಣಿ ತೊಟ್ಟು ಬೆಳೆಯಲ್ಲ. ಅದರಲ್ಲಿರುವಂಥ ಆಹಾರ ಪದಾರ್ಥಗಳು ನಾಶವನ್ನು ಹೊಂದಿದ್ದು ನಮಗೆ ಕಂಡುಬರುತ್ತದೆ. ಉಪ್ಪಿನಕಾಯಿ, ಮುರೋ, ಜಾಮ್, ಸಾಸ್, ಚಟ್ನಿಗಳಂಥ ಹಸಿಯಾದ ಆಹಾರ ಪದಾರ್ಥಗಳು ಅಣಬೆಗಳು ವಿವಿಧ ಪ್ರಜಾತಿಗಳು ನಮಗೆ ಬೆಳೆದಿದ್ದು ಕಂಡುಬರ್ತವೆ. ಉಪ್ಪಿನಕಾಯಿ ಅಂದರೆ ನಿಮ್ಮ ಮನೆಯೊಳಗೆ ಏನಪ್ಪ ಆಹಾರ ಪದಾರ್ಥ ತಯಾರು ಮಾಡ್ತೀರಾ, ಆಹಾರ ಪದಾರ್ಥಗಳ ಬುರುಸು ಬೆಳೆದಿದ್ದು ನಮಗೆ ಕಂಡುಬರ್ತದೆ. ಇದರಿಂದ ಆಹಾರ ಪದಾರ್ಥವು ನಾಶವಾಗಿದ್ದು ನಮಗೆ ಕಂಡುಬರ್ತದೆ. ಅದರ ಪ್ರಜನನ ಮಾಡ್ತವೆ. ಇದರರ್ಥ ಸ್ವಂತದ ಬೆಳವಣಿಗೆ ಮತ್ತು ಪ್ರಜನನವನ್ನು ಮಾಡ್ತವೆ. ಈ ಪ್ರಕ್ರಿಯೆಯಲ್ಲಿ ಬುರುಸಿನಿಂದ ಮೈಕೋಟಾಕ್ಸಿನ್ ಇಂಥ ವಿಷಯುಕ್ತ ರಸಾಯನಗಳ ಆಹಾರದಲ್ಲಿ ಬೆರೆತುಕೊಂಡು ಆಹಾರವು ವಿಷಕಾರ ಆಗಿದೆ. ನಾವು ನೋಡ್ತೇವೆ ಆಹಾರ ಪದಾರ್ಥ ಒಂದು ಕೆಟ್ಟವಾದಂಥ ಒಂದು ಆಹಾರದ ಒಂದು ವಾಸನೆ ಬರ್ತದೆ. ಅದು ಏನು ಮಾಡ್ತಾವೆ ಅಂದ್ರೆ ಮೈಕೋಟಾಕ್ಸಿನ್ ಅಂತೇಳಿ ಒಂದು ವಿಷಾರಿ ಪದಾರ್ಥದ್ದು ಆಹಾರ ಪದಾರ್ಥದಲ್ಲಿ ಬಿಡ್ತದೆ. ಇದರಿಂದ ಆಹಾರ ಪದಾರ್ಥ ವಿಷವಾಗ್ತದೆ. ಬುರುಸು ಅಥವಾ ಬೂಷ್ಟಿ ಬಂದ ಆಹಾರ ಪದಾರ್ಥ ಸೇವಿಸಲು ಅಯೋಗ್ಯ ಅನಿಸ್ತದೆ. ಈಗ ಇನ್ನೊಂದು ನಮಗೆ ಅಭ್ಯಾಸ ಮಾಡೋದ, ಈಗ ಕ್ಲಾಸ್ಟ್ರೋಡಿಯಂ ಸಮಾರಂಭಗಳ ಭೋಜನ ಓಟದಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ಆಹಾರದಿಂದ ವಿಷಬಾಧೆಯಾಗಿದ್ದು ನಮಗೆ ನಾವು ಕೇಳಿದ್ದೆವು. ಆಹಾರವು ಒಮ್ಮಿಂದೊಮ್ಮೆ ವಿಷಕಾರಿ ಏಕೆ ಆಗುತ್ತದೆ? ನಾವು ನೋಡ್ತೇವೆ ದೊಡ್ಡ ದೊಡ್ಡ ಕಾರ್ಯಕ್ರಮದ ಭೋಜನದಲ್ಲಿ ಆಹಾರವು ವಿಷಬಾಧಿತದಿಂದ ಎಷ್ಟೋ ಜನರು ಮೂರ್ಛಿತವಾಗಿರ. ಕುದಿಸಿದ ಬೇಯಿಸಿದ ಆಹಾರವು ಕೆಡಲು ಕಾರಣ ಎಂದರೆ ಇವೇ ಜೀವಾಣುಗಳು. ಅಂದ್ರೇನು ಕ್ಲಾಸ್ಟ್ರೋಡಿಯಂ ಈ ಜೀವಾಣುಗಳೇ ಅದಕ್ಕೆ ಕಾರಣೀಭೂತಾಗಿದೆ. ಜೀವಾಣುಗಳು ಅರ್ಥಾತ್ ಕ್ಲಾಸ್ಟ್ರೋಡಿಯಂ ಈ ಜೀವಾಣುಗಳ ಸುಮಾರು 100 ಪ್ರಜಾತಿಗಳು ಕೆಲವು ಸ್ವತಂತ್ರವಾಗಿ ಮಣ್ಣಿನಲ್ಲಿ ಬದುಕ್ತವೆ. ಕ್ಲಾಸ್ಟ್ರೋಡಿಯಂ ಈ ಜೀವಾಣುಗಳು ಏನವ ಮಣ್ಣಿನೊಳಗೆ ಸುಮಾರು 100 ಪ್ರಜಾತಿಗಳವ. ಆದರೆ ಕೆಲವು ಪ್ರಜಾತಿಯ ಜೀವಾಣುಗಳು ಮಾನವ ಮತ್ತು ಇತರ ಪ್ರಾಣಿಗಳ ಆಹಾರ ಮಾರ್ಗದಲ್ಲಿ ನಮಗೆ ಕಂಡು ಬರ್ತವೆ. ಕೆಲವು ಪ್ರಜಾತಿಯ ಜೀವಾಣುಗಳು ಮಾನವ ಮತ್ತು ಇತರ ಪ್ರಾಣಿಗಳ ಆಹಾರ ಮಾರ್ಗದಲ್ಲಿ ನಮ್ಗೆ ಕಂಡು ಬರ್ತವೆ. ಈ ಜೀವಾಣುಗಳು ಗಣಿಕೆ ಆಕಾರವಾಗಿವ, ಬಾಟಲಿ ಆಕಾರ ಬೀಜಾಣುಗಳು ನಮ್ಮ ತಯಾರು ಮಾಡ್ತೇವೆ. ಈ ಜೀವಾಣುಗಳು ವೈಶಿಷ್ಟ್ಯ ಅಂದರೆ ಹವೆಯಲ್ಲಿಯ ಸರ್ವಸಾಮಾನ್ಯದ ಪ್ರಮಾಣ ಸಹನೆ ಮಾಡಿಕೊಳ್ಳೋರು. ಕಾರಣ ಇವು ಆಕ್ಸಿಜನ್ ರಹಿತ ಪರಿಸ್ಥಿತಿಯಲ್ಲಿ ಬೆಳೆದಿದ್ದು ನಮಗೆ ಕಂಡುಬರ್ತವೆ. ಈ ಆಕೃತಿ ನಮಗೆ ತೋರಿಸುತ್ತದೆ. ಇತರ ರೋಗಕಾರಕ ಸೂಕ್ಷ್ಮಾಣುಜೀವಿಗಳು ಅದರ್ ಹಾರ್ಮ್ಫುಲ್ ಮೈಕ್ರೋ ಆರ್ಗಾನಿಸಮ್. ಕಾಯಿಲೆಗಳು ನೋಡ್ರಿ, ಕೆಲವು ಕ್ಲಾಸ್ಟ್ರೋಡಿಯಂನಿಂದ ನಮ್ಮ ಕಾಯಿಲೆಗಳು ಆಗುತ್ತವೆ. ಹೇಗೆ ನೋಡ್ರಿ, ಇತರ ಅನೇಕ ಪ್ರಜಾತಿಗಳ ಜೀವಾಣುಗಳು, ವಿಷಾಣುಗಳು, ಆದಿಜೀವಿ ಮತ್ತು ಅಣಬೆಗಳಂಥ ಸೂಕ್ಷ್ಮಾಣುಜೀವಿಗಳು ಅನೇಕ ಮಾನವನ ರೋಗಗಳಿಗೆ ಕಾರಣೀಭೂತವಾಗಿವೆ. ಈ ಕೆಲವೊಂದು ಜೀವಾಣುಗಳು, ವಿಷಾಣುಗಳು, ಆದಿಜೀವಿ, ಅಣಬೆ ಇವು ಮಾನವನಿಗೆ
ರೋಗವನ್ನು ಉಂಟು ಮಾಡ್ತವೆ, ಅಂದ್ರೆ ರೋಗಗಳಿಗಾಗಿ ಕಾರಣೀಭೂತವಾಗಿವೆ. ಜೀವಾಣುಗಳಿಂದಲೂ ಗಾತ್ರದಲ್ಲಿ ಚಿಕ್ಕದಾಗಿರುವ ಕೆಲವು ಸಜೀವಿ ಕೋಶಗಳಲ್ಲಿಯೇ ಬೆಳವಣಿಗೆಯನ್ನು ಮತ್ತು ಪ್ರಜನನ ಮಾಡುವ ವಿಷಾಣುಗಳ ಕುರಿತು ನಿಮಗೆ ಮಾಹಿತಿ ಇದೆ. ಈಗ ನಾವು ಅವುಗಳ ಬಗ್ಗೆ ತೊಂದರೆದಾಯಕ ಆಗಿರ್ಬೋದು ನೋಡೋಣ. ಮಾಂಸದ ಕೆಡವಿಕೆ ಬೆಸಿಲಿಯಸ್ ಜೀವಾಣುಗಳಿಂದ ಆಗ್ತದೆ. ಈ ಮಾಂಸ ತೆರೆದ ಬೆಸಿಲಿಯಸ್ ಜೀವಾಣುಗಳ ಮುಖಾಂತರವಾಗಿರ್ತದೆ. ರೋಗ ಪ್ರಸಾರ ಮತ್ತು ಪ್ರತಿಬಂಧ, ನಾವು ಏನು ಮಾಡಕ್ಕೆ ರೋಗ ಪ್ರಸಾರ ಯಾವ ಜೀವಾಣುಗಳ ಮುಖಾಂತರ ಮತ್ತು ಪ್ರತಿಬಂಧ ಏನು ಮಾಡಬೇಕು? ಏಡ್ಸ್ ರೋಗವು ವಿಷಾಣುಗಳ ಮುಖಾಂತರವಾಗಿರ್ತದೆ. ಪ್ರಸಾರ ಏಡ್ಸ್ ಆದ ವ್ಯಕ್ತಿಯಿಂದ ಇದು ಪ್ರಸಾರವಾಗ್ತದೆ. ಪ್ರತಿಬಂಧನ ಏನು ಮಾಡಬೇಕಂದ್ರೆ ಇಂಜೆಕ್ಷನ್ ಸೂಜು ಮತ್ತೆ ಬಳಸಬಾರದು. ಸುರಕ್ಷಿತವಾದ ಲೈಂಗಿಕ ಸಂಬಂಧವನ್ನು ಇಡಬೇಕು. ಕಾಮಾಲೆ ವಿಷಾಣುಗಳ ಮುಖಾಂತರವಾಗಿರ್ತದೆ. ದೂಷಿತ ನೀರು, ಆಹಾರ ಪದಾರ್ಥದಿಂದ ಇದು ರೋಗ ಆಗ್ತದೆ. ಸ್ವಚ್ಛ ಶೋಷಿಸಲ್ಪಟ್ಟ ನೀರನ್ನು ಕುಡಿಯಬೇಕು. ಆಹಾರವನ್ನು ಮುಚ್ಚಿಡಬೇಕು. ಇನೋಫ್ಲೆಂಜಿಯಮ ವಿಷಾಣು ಜಿಯಾ, ಇದು ವಿಷಾಣುಗಳ ಮುಖಾಂತರ ರೋಗಿಯೊಂದಿಗೆ ಸಂಪರ್ಕ ಬಂದಾಗ ಇನೋಫ್ಲೆಂಜಿಯಾ ರೋಗಿಯೊಂದಿಗಿನ ಸಂಪರ್ಕವನ್ನು ದೂರೀಕರಿಸುವುದು ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು. ದಡ ಶಿತಾಳ ಸಿಡುಬು, ಈ ರೋಗವು ವಿಷಾಣುಗಳ ಮುಖಾಂತರವಾಗಿ ಇರ್ತದೆ, ರೋಗಿಯೊಂದಿಗೆ ಸಂಪರ್ಕದ ಮುಖಾಂತರವಾಗಿ. ಇದನ್ನು ಪ್ರತಿಬಂಧಿಸುವ ಸಲುವಾಗಿ ಶುದ್ಧೀಕರಿಸಿದ ಜಂತುರಹಿತ ನೀರು, ಸ್ವಚ್ಛ ಆಹಾರ, ಲಸಿಕೆಯನ್ನು ಹಾಕುವುದು. ಬರ್ಡ್ ಫ್ಲೂ H7N9, ಸ್ವೈನ್ ಫ್ಲೂ H1N1 ವಿಷಾಣು, ರೋಗಿ ಪಕ್ಷಿ ಪ್ರಾಣಿ. ಸ್ವಚ್ಛತೆ, ಯೋಗ್ಯ ರೀತಿಯಿಂದ ಬೇಯಿಸಿದ ಮಾಂಸ. ಈಗ ಡೆಂಗು ಜ್ವರ, ಡೆಂಗು ಅಂತೇನೋ ಕುರಿತು ಸೊಳ್ಳೆಗಳಿಂದ ಕಡಿತದಿಂದ ಆಗ್ತದ. ಪರಿಸರ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ನೀರನ್ನು ಸಂಗ್ರಹಿಸುವುದು, ಸೊಳ್ಳೆಗಳ ಮೇಲೆ ನಿಯಂತ್ರಣ ನೀಡುವುದು. ನಿಮೋನಿಯಾ ಜೀವಾಣುಗಳ ಮುಖಾಂತರವಾಗಿ ಆಗ್ತದೆ. ರೋಗಿಯಿಂದ ಹವೆಯಲ್ಲಿ ಬರುವ ಸೂಕ್ಷ್ಮ ಹನಿಗಳ ಮುಖಾಂತರವಾಗಿ ನಿಮೋನಿಯಾ ಆಗ್ತದೆ. ಲಸಿಕೆಯನ್ನು ಹಾಕಿಸುವುದು ಮತ್ತು ರೋಗಿಯಿಂದ ದೂರವನ್ನಿರಬೇಕು. ಈ ಕುಷ್ಠರೋಗದ ರೋಗಿಯೊಂದಿಗೆ ನಿರ್ದಿಷ್ಟ ಕಾಲದ ಸಾನ್ನಿಧ್ಯ, ರೋಗಿಯೊಂದಿಗೆ ಸಂಪರ್ಕವನ್ನು ದೂರಿರಬೇಕು. ಕಾಲರಾ ಇದು ಜೀವಾಣುಗಳ ಮುಖಾಂತರವಾಗಿದ್ದ ದೂಷಿತ ಆಹಾರ ಪದಾರ್ಥ, ಸ್ವಚ್ಛ ಆಹಾರ ಪದಾರ್ಥ ಸೇವನೆಯನ್ನು ಮಾಡಬೇಕು. ಚಳಿ ಜ್ವರ ಇದು ಆದಿಜೀವಿಗಳ ಮುಖಾಂತರವಾಗಿ ಆಗ್ತದೆ. ಸೊಳ್ಳೆಗಳಂತ ಅಸ್ವಚ್ಛತೆ ಪರಿಸರದ ಮುಖಾಂತರವಾಗಿ ಆಗ್ತದೆ. ಪರಿಸರವನ್ನು ಸ್ವಚ್ಛತೆಯನ್ನು ಕಾಡಬೇಕು. ನೀರನ್ನು ಸ್ವಚ್ಛವಾಗಿಡಬೇಕು. ಸ್ವಚ್ಛವಾದ ಸ್ಥಳದಲ್ಲಿ ಸಂಗ್ರಹ ಮಾಡಿಡಬೇಕು. ಕೂದಲಿನಲ್ಲಿ ಹೊಟ್ಟು, ಕಜ್ಜಿ, ಗಜಕರ್ಣ ಇವು ಅಣಬೆಗಳ ಮುಖಾಂತರವಾಗ್ತದೆ. ರೋಗಿಯೊಂದಿಗೆ ಆಗುವ ಆತನ ವಸ್ತುಗಳೊಂದಿಗೆ ಸಂಪರ್ಕ, ಅಂದರೆ ರೋಗಿ ಒಂದಿಗೆ ಆಗುವಂಥ ಒಂದು ಸಂಪರ್ಕ, ಅವನ ವಸ್ತುಗಳನ್ನು ನಾವು ಬಳಸಿದೆವು ಅಂದ್ರೆ ಈಗ ನಮ್ಗೆ ಆಗ್ತದೆ. ಅಂದರೆ ರೋಗಿಯಿಂದ ದೂರ ಇರಬೇಕು. ಅವನ ವಸ್ತುಗಳನ್ನು ನಾವು ಏನು ಮಾಡಿ ಬಳಸಬಾರದು. ಈ ಪ್ರಕಾರವಾಗಿ ಈ ಪಾಠ ಇಲ್ಲಿಗೆ ಮುಕ್ತಾಯವಾಯಿತು.